ಗೈಸ್ ಇವಾಗ ಇನ್ನೊಬ್ರು ದೊಡ್ಡಮ್ಮಂಗೆ ಪ್ರ್ಯಾಂಕ್ ಮಾಡಕ್ ಹೋಗ್ತಿರೋದು. ಹಂಗೆ ಆಮೇಲೆ ಅಯ್ಯ ತಗ ನಿಂಗೊಂದು ಗಿಫ್ಟ್ ಕೊಟ್ಟಿದ್ದ. ಗೈಸ್ ಇವಾಗ ಟೈಮು 7 ಗಂಟೆ. ಸೊ ಈಗ ಜಸ್ಟ್ ಹೋಲಿ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ನೆಮ್ಮದಿಯಿಂದ ಇದ್ದೀವಿ. ಕಲರ್ ಎಲ್ಲ ಮುಖ ಕಲರು ಮತ್ತೆ ಏರ್ ಏನೇನಿತ್ತು ಅದೆಲ್ಲ ಒಂದು ಸ್ವಲ್ಪ ಹೋಗ್ಬಿಟ್ಟೈತೆ. ಬರೀ ನನ್ನ ಕೈ ಬೆರಳಿದೆ ನೋಡಿ, ಈ ಕೈ ಬೆರಳು ಮಾತ್ರ ಹಂಗೆ ಕಲರ್ ಉಳ್ಕೊಂಡ್ಬಿಟ್ಟೈತೆ. ಸುವೆಲ್ ನೋಡಿ, ಸುವೆಲ್ ಕೂಡ ಈ ಕಡೆ ಪಿಂಕಿ ಶೋ. ಹಾಯ್ ಪಿಂಕಿ, ಹಾಯ್ ಪಿಂಕಿ. ನಂದಾದ್ರೂ ಒಂದು ಲೆಕ್ಕ ಸ್ನಾನ ಮಾಡಿಲ್ಲನಾ ಮಾಡಿದ್ ನೋಡ ಗೈಸ್ ಬ್ಲಾಕ್ ಕಲರ್ ಇವನಿಗೆ ಗ್ರೀನ್ ಕಲರ್ ಸರಿಯಾಗಿ ಹಾಕ್ಬಿಟ್ಟಿದ್ವಿ. ಆ ಗ್ರೀನ್ ಕಲರು ಮೆತ್ಕೊಂಡು ಅವ್ನು ನೋಡಿ ಈಗ ಸ್ವಲ್ಪ ಕಪ್ಪಗಿದ್ದ, ಇವಾಗ ಫುಲ್ಲು ಇನ್ನೂ ಸ್ವಲ್ಪ ಬ್ಲ್ಯಾಕ್ ಆಗ್ಬಿಟ್ಟವನೆ. ಆಮೇಲೆ ಇನ್ನೂ ಅಲ್ಲಿಗೆಲ್ಲ ಹಂಗೆ ಐತೆ. ಸುವೆಲ್ಗೂ ಕೂಡ ಅಲ್ಲಿಗೆಲ್ಲ ಹಂಗೆ ಐತಿ. ಸುವೆಲಲ್ಲೂ ಕೂಡ ಹಂಗೆ ಐತೆ. ಸದ್ಯಕ್ಕೆ ನಾನು ಅದೇ ಒಂದಿಷ್ಟು ರೀಲ್ ನೋಡಿದ್ದೆ. ಕೊಬ್ಬರಿ ಎಣ್ಣೆಲ್ಲ ನೀಟಾಗಿ ತಲೆಗೆ ಹಾಕೊಂಡು ನೀಟಾಗಿ ಇಲ್ಲೆಲ್ಲ ಹಾಕೊಂಡು ಕೈಗೆಲ್ಲ ಹಾಕೊಂಡ್ಬಿಟ್ರೆ ಬೇಗ ಹೋಗ್ಬಿಡುತ್ತೆ ಅಂತ. ಹಂಗೆ ಮಾಡಿದೆ, ನೀಟಾಗಿ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಇವನು ಇದ್ದಿದ್ದ ಕಪ್ಪುಗೆ ಇನ್ನೂ ಕಪ್ಪಗೆ ಆಗ್ಬಿಟ್ಟವನೆ. ನೀಟಾಗಿ ಉಜ್ತಾ ಇರ್ಬೇಕು, ಇನ್ನೊಂದು ಸ್ವಲ್ಪ ದಿನ ಹಂಗೆ ಉಜ್ತಾ ಇರಬೇಕು. ಹೋಲಿನ ನಾವು ಆಡ್ಬಿಡ್ತೀವಿ, ಬಟ್ ಅದಾದ್ಮೇಲೆ ಬಿಹೈಂಡ್ ದ ಸೀನ್ ಹೆಂಗಿರುತ್ತೆ ಅಂತ ಯಾರು ತೋರಿಸ್ಕೊಡ್ಲ. ಬಟ್ ಇವಾಗ ನಾನು ತೋರಿಸ್ತಾ ಇದೀನಿ ಬಿಹೈಂಡ್ ದ ಸೀನ್ ಏನಿರುತ್ತೆ ಅಂತ. ನಮ್ಮ ಇಡೀ ಬಿಲ್ಡಿಂಗ್ ಮೇಲೆ ಎಲ್ಲಾನು ಕೂಡ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಇದಕ್ಕೆಲ್ಲ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಹಿಂಗೆಲ್ಲ ಇದನ್ನೆಲ್ಲ ಪೂರ್ತಿ ಗಲೀಜಾಗಿತ್ತು. ಇದನ್ನೆಲ್ಲ ಎಲ್ಲರೂ ಸೇರಿ ಕ್ಲೀನ್ ಮಾಡ್ತಾ ಇದೀವಿ. ಒಂದು 20 ನಿಮಿಷ 30 ನಿಮಿಷ ವ್ಲಾಗು. ಅದಾದಮೇಲೆ ಬಿಹೈಂಡ್ ದ ಸೀನಲ್ಲಿ ಒಂದು 1 ಅವರ್ ಕೆಲಸ ಮಾಡಬೇಕು. ಅಷ್ಟು ಕಲರ್ ಇತ್ತು ಇದೆಲ್ಲ ಪೂರ್ತಿ. ಬಚಾವ್ ಆಗ್ಬಿಟ್ಟಲ್ಲ ಮರಿ. ಹೋಲಿ ಹಬ್ಬದ ದಿನ ಹೆಂಗ್ ಹೊಡಿತಿದ್ದೆ ಗೊತ್ತಾ? ಮೊಟ್ಟೆ ಗಿಟ್ಟೆ ಎಲ್ಲ ತಗೊಬಂದು ಚಟೀರ್ ಅಂತ ಬಿಡ್ತಾ ಇದೆ. ಹೋಲಿ ಪಾಪ ಅಂತ ಬಿಟ್ಟಿದ್ದೀನಿ ನಮ್ಮ ಚೋಟ ಮರಿನ. ರೀಲಲ್ಲಿ ನೋಡಿದ್ದೆ, ಏನೋ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಎಲ್ಲ ಇದಾಗುತ್ತೆ ಅಂತ. ಅದನ್ನ ಹಾಕೊಂಡ್ವಿ. ಅದು ಹಾಕೊಂಡಿದ್ದಕ್ಕೆ ಬೆಸ್ಟ್ ಅನ್ಸಿದ್ದು. ಏನಂತೆ ಸುವೆಲ್? ತಲೆಗೆ ಕಲರ್ ಮೆತ್ಕೊಂಡಿಲ್ಲ ಜಾಸ್ತಿ. ಅದು ಕಲ್ಲರೇ ಮೆತ್ತಿರಲ್ಲ ಹೊಂಟೋಯ್ತು. ಸದ್ಯಕ್ಕೆ ಖುಷಿ ಆಗ್ಬಿಟ್ಟೆ. ನನಗೆ ಯಾಕೆ ಅನಿಸ್ತೈತೆ ನಾಳೆ ನಾನು ಹುಷಾರು ತಪ್ಪೋದು ಅಂತ. ಕೋಲ್ಡ್ ಬೇರೆ, ಜ್ವರ ಆದ್ರೂ ಆಗ್ಬೋದು ಅನಿಸ್ತೈತೆ. ನಮ್ಮ ಚೋಟ ಮರಿಗೆ ಹೋಲಿ ಹಚ್ಚಿಲ್ಲ ಬಿಕಾಸ್ ಅವಳಿಗೆ ಕೋಲ್ಡ್ ಆಗ್ಬಿಟ್ಟೈತೆ. ನಮ್ಮ ಅಪ್ಪನೂ ಬಂದೈತಿ ಇಲ್ಲಿ, ಫುಲ್ ಹೆಲ್ಪ್ ಮಾಡ್ತಾವ್ರು ನೋಡಿ. ಡ್ಯಾಡ್ ಹೋಲಿ ಆಡ್ದ್ವಿ ಡ್ಯಾಡಿ ಬಪ್ಪ. ಹೋಲಿ ಅಮ್ಮ, ಹ್ಯಾಪಿ ಹೋಲಿ ಮಮ್ಮ. ಅಕ್ಕ ಹ್ಯಾಪಿ ಹೋಲಿ. ಇಷ್ಟು ಫುಲ್ಲು ಅಲ್ಲೆಲ್ಲ ಇತ್ತು ಗಲೀಜು. ಇದೆಲ್ಲ ನಮ್ಮ ಫ್ಯಾಮಿಲಿ, ಚೋಟ ಮರಿ ಫ್ಯಾಮಿಲಿ, 2 ಫ್ಯಾಮಿಲಿ ಸೇರಿ ಕ್ಲೀನ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ನನಗೆ ಕೋಲ್ಡ್ ಆಗೋದು ಫಿಕ್ಸು. ಆ ಪ್ರೇಮ್ ನನ್ನ ಮಗ ಮೂಗಳಿಕೆ ಕೈ ಎಟ್ಬಿಟ್ಟ. ಹೋಲಿ ಸೀದಾ ಮೂಗಳಿಕೆ. ಹೆಂಗಂದ್ರೆ ಈಗ ಸೀನು ಬರಬೇಕು, ಸೀನ್ ಬಂದರೆ ಮೈಯೆಲ್ಲ ಜುಮ್ ಅಂತೈತೆ. ಆ ಲೆವೆಲ್ಗೆ ಎಫೆಕ್ಟ್ ಆಗ್ಬಿಟ್ಟೆ ನನಗೇನು ಇಲ್ಲ. ಎರಡೇ ನಮ್ಗೆ ಸೈಡ್ ಎಫೆಕ್ಟ್ ಆಗಿದ್ದು. ಒಂದು ನನ್ನ ಕಣ್ಣು, ಅವ್ನು ಇಲ್ಲಿಂದ ಪಾಸ್ ಆಯಿತು, ಆ ಬಲೂನ್ ಇಲ್ಲಿಗೆ ಬಿತ್ತು, ಇಲ್ಲಿಂದ ಪಾಸ್ ಆಯಿತು, ಅದೊಂಚೂರು ಊದ್ಕೊಳ್ಳೋ ಥರ ಆಯಿತು. ಅದಾದಮೇಲೆ ಇನ್ನೊಂದು ನನ್ನ ಮೂಗುಗಳ ಅದೊಂಥರ ಇರಿಟೇಷನ್ ಆಗ್ಬಿಟ್ಟೈತೆ ಮೂಗಲ್ಲಿ. ಇಷ್ಟು ಸೈಡ್ ಎಫೆಕ್ಟ್ಸ್ ನಮಗಾಗಿರೋದು. ಮಗ ಹೋಲಿ ಹೆಂಗಿತ್ತು? ಸಖತ್ತಾಗಿ ಬೆಳ್ಳ ಕಾಣ್ತಾವ ನಮ್ಮ ಚಿರು. ಯಾಕು ಆಡೋರು ಕಲರ್ ಅಂತ ಯೂಸ್ ಮಾಡ್ಬೇಡಿ, ಅಷ್ಟ ಕುಂಕುಮನೆ ಸಾಕು. ಗೈ ಸಿಕ್ಕಾಪಟ್ಟೆ ತಲೆನೋದೈತೆ. ಕಲರ್ ಬೇರೆ ಹೋಗ್ತಿಲ್ಲ, ಏನಂತ ಗೊತ್ತಿಲ್ಲ. ಅಂಡ್ ಇನ್ನೊಂದು, ನಮ್ಮಪ್ಪ ಕರಿತಾರೆ ಏನಕ್ಕಂದ್ರೆ ನ್ಯೂಸಲ್ಲಿ ಏನೋ ತೋರಿಸ್ತವ್ರಂತೆ 16 ವರ್ಷದ ಒಳಗಡೆ ಚಿಕ್ಕ ಮಕ್ಳೆಲ್ಲ ಸೋಷಿಯಲ್ ಮೀಡಿಯಾಗೆ ಬರಬಾರ್ದು ಅಂದ್ಬಿಟ್ಟು ಏನೋ ತೋರಿಸ್ತವ್ರಂತೆ. ನೋಡುತ್ತಾ ಇದೀವಿ, ವಿಚಾರಿಸ್ಕೊಳೋಣ ಹಂಗೆ. ಅದು ಇದು ನೋಡಿ ಹೆಂಗ್ ನೋಡ್ತಾ, ನೋಡಿ ಹೆಂಗ್ ನೋಡ್ತಾ. ಇದ್ಯಾಕಪ್ಪ ನೀರ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನನಗೊಂದು ಚಿಂತೆ ಆಗ್ಬಿಟ್ಟೈತೆ. ನೀನು 16 ವರ್ಷದೊಳಗಡೆ ಹುಡುಗ ಅಲ್ವೇನೋ, ನಿನ್ ಕೈ ಮೊಬೈಲ್ ಕೊಡಂಗಿಲ್ಲ ಇನ್ಮೇಲೆ. ಹಂಗೆ ಮುಂದೆ ಬಂದ್ಬಿಡೋದು ಹಂಗೆ. ಗೈಸ್ ಈ ವರ್ಷ ಹೋಲಿ ನಾವು ಫ್ರೆಂಡ್ಸ್ ಜೊತೆ ಆಡಿದ್ವಿ. ನೆಕ್ಸ್ಟ್ ವರ್ಷ ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ಆಡೋದು. ಸಕ್ಕದಾಗಿ ಆಡ್ತೀನಿ ನೆಕ್ಸ್ಟ್ ವರ್ಷ. ಈ ವರ್ಷ ಎಲ್ಲ ಸಂಡೇ ಆಡ್ಬೇಕಿತ್ತು, ಮಿಸ್ ಆಗ್ಬಿಟ್ಟು ವೀಕ್ ಡೇಸ್ ಹೋಗ್ಬಿಟ್ಟು. ಅದಕ್ಕೆ ನಮ್ಮ ಅಮ್ಮ ಹೇಳ್ತವ್ರೆ ಗೈಸ್ ನಂದು ಮೂಗು ರೆಡ್ ಆಗ್ಬಿಟ್ಟೈತೆ ಅಂತೆ. ಇದು ಪೂರ್ತಿ ಹೆಂಗ್ ಹೋಯ್ತೋ ಗೊತ್ತಿಲ್ಲ. ಒಟ್ಟು ಮೂಗುಳಿಗೆ ಹಾಕ್ಬಿಟ್ಟು ಹಂಗೆ
ಪ್ರೇಮೇ ಅದು ನನಗೆ ಗೊತ್ತಿರೋದು. ಇಂಥ ಕೆಲಸಗಳು ಅವನೇ ಮಾಡೋದು, ಪ್ರೇಮ್ ಬಿಟ್ರೆ ಯಾರು ಮಾಡಲ್ಲ. ಅನೀಶು ಚಿರು ಮೇಲೆ ಫೋಕಸ್ ಇದ್ದ, ನನ್ನ ಮೇಲೆ ಇದ್ದಿದ್ದು ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ನನ್ನ ಮಗ ಪ್ರೇಮ್ ಒಬ್ನೇ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಗೈಸ್ ಗುಡ್ ಮಾರ್ನಿಂಗ್. ಇವಾಗ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್, 3 ಗಂಟೆ ಆಯ್ತತ್ರ. ಅಂಡ್ ನೈಟ್ ನಾನು ಬಿಹೈಂಡ್ ದ ಸೀನ್ ಆಫ್ ಬೋಲಿ ಏನೇನಿತ್ತು ಅದನ್ನೆಲ್ಲ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ನೈಟ್ ಶುರು ಮಾಡಿದ್ದು. ಅಂಡ್ ಇವಾಗ ವೆಲ್ಕಮಿಂಗ್ ಕೊಟ್ಟಿರಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅಂಡ್ ಈ ಕಡೆ ನಮ್ಮ ಮಧು ಈಸ್ ಡೂಯಿಂಗ್ ಫುಲ್ ವರ್ಕ್, ಹಾರ್ಡ್ ವರ್ಕ್, ಬಿಕಾಸ್ ಒಲಿಂಪಿಕ್ ಅಲ್ಲಿ ಇವಾಗ ಅವ್ರಿಗೆ ಗೋಲ್ಡ್ ಮೆಡಲ್ ಸಿಗ್ತೈತೆ. ಅದಕ್ಕೋಸ್ಕರ ಕೆಲಸ, ಯಾರು ಫಾಸ್ಟೆಸ್ಟ್ ಆಗಿ ಪಾತ್ರೆ ತೊಳಿತಾರೋ ಅವರಿಗೆ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟಾರೆ. ನಂಗ್ ಬೇಡಪ್ಪ ನೀನ್ ಮಾತ್ರ. ಅಂಡ್ ಈ ಕಡೆ ಗೈಸ್ ನಮ್ಮ ಜೂನಿಯರ್ ರಾಶಿಕಾ ರೆಡಿ ಆಯ್ತು. ಅವ್ರ ಈ ಕಡೆ ಜೂನಿಯರ್ ರಾಶಿಕಾ ನೋಡಿ ಬದ್ಲಾಯ್ತೈತೆ. ನಾಗವಲ್ಲಿ ಇವಾಗ ಬದ್ಲಾಯ್ತಾಳೆ. ಫಸ್ಟ್ ಲಿಪ್ ಕೇರ್ ನ ಕೇಳ್ತಾಳೆ, ಅದಾದ್ಮೇಲೆ ಜೂನಿಯರ್ ರಾಶಿಕಾ ತರ ಬದ್ಲಾಗ್ತಾಳೆ. ನಾಗವಲ್ಲಿ ಆಗ್ತಿದ್ದಾಳೆ. ಬಂತು ಗೈಸ್, ಏನ್ ಗೊತ್ತಾ? ಸೊ ನಾವಿವಾಗ ಊರ್ಗೆ ಓಡ್ತಾ ಇದ್ದೀವಿ. ನಮ್ಮ ಹಾಸನ್ ಚಂದ್ರಪಟ್ಟಣಕ್ಕೆ ಓಡ್ತಾ ಇರೋದು. ಅದಕ್ಕೆ ನಮ್ಮ ಅಪ್ಪನೂ ಕೂಡ ಬೇಗನೆ ಬಂದಿದೆ. ನಮ್ಮ ಅಪ್ಪ ಯೂಶಲಿ 6:30ಗೆ ಬರ್ತಿದ್ರು. ಇವಾಗ 4 ಗಂಟೆ 3 ಗಂಟೆಗೆ ನಮ್ಮ ಅಪ್ಪ ಹಾಜರಾಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಕೆಲಸ ನಾವೆಲ್ಲ ಮುಗಿಸ್ಕೊಂಡು ಪ್ಯಾಕಪ್ ಮಾಡ್ಕೊಂಡು ಊರಿಗೆ ಹೊರಡ್ಬೇಕು. ಚಲೋ. ನಮ್ ಜೀವ ನಮ್ ದೈವ ಕಣೋ ಇವನು. ಸರ್ ಯಾವ ಕಂಪ್ನಿ ಇದು ಬಕೆಟ್ ಮಾರಕ್ ಹೋಗಿದ್ರೆ ಏನ್ ಕತೆ? ತೊಳೆ ಅಂದ್ರೆ ತೊಳೆಯಕ್ಕಾಗಲ್ಲ. ಮಾತಾಡ ಒಂದಿನ ನಿಮ್ಮ ಅಮ್ಮನೇ ಹೋಗಿ ತೊಳೆದಿರ. ಅಪ್ಪ ಬಕೆಟ್ ಮಾರ್ಕೊಂಬತ್ತೈತೆ. ಅಮ್ಮನ್ ಕಳ್ಸ್ಬೇಕು ತಾನೆ ಬಕೆಟ್ ಮಾರಕ್ಕೆ. ಅಲ್ಲ ಬಕೆಟ್ ಮಾರಕ್ ಬರ್ರಿ ಒಂಚೂರು. ಹೊಡಿಬೇಡ ಬರಮ್ಮ, ಹೊಡಿಬೇಡಪ್ಪ. ಗೈಸ್ ಒಂದು ಅರ್ಧ ಗಂಟೆಯಿಂದ ಇದೇ ನಡೀತಿರೋದು. ಎಲ್ಲ ತಗೊಂಡಿದೀವ. ಏನ್ ಮಿಸ್ ಮಾಡಿದೀವಿ ರೀ. ನನ್ ಮದ್ವೆ ಆಗಲ್ರಿ ನನ್ ಮದ್ವೆ ಆಗಲ್ಲಪ್ಪ. ಈ ಮದುವೆ ಆದ್ರೆ ನೀವು ಜವರಣ ಆಗಲ್ಲ ಬಿಡ್ರಿ. ಯಾಕಂದ್ರೆ ಈ ತರ ರೆಡಿ ಆಗ್ಬಿಟ್ರೆ ಮುಗಿದೋಯ್ತು ಮದುವೆ. ಬಾಬ್ ಸೋಂಬೇರಿ ಹೆಣ್ತೀನಿ ಮದ್ವೆ ಆಯ್ತೀನಿ ಕಣಪ್ಪ. ದೇವಸ್ಥಾನ ಅಪ್ಪ ಯಾವ ದೇವಸ್ಥಾನ ಮಜಾ ಮಾಡ್ಕೊಂಡ್ಬಿಡು. ಈ ಸವಸಲ ನಿಮ್ಮ ಅವ್ರು ರೆಡಿ ಆಗೋದಕ್ಕೂ ನೀವು ಹೊರಡೋದಕ್ಕೂ ಇವತ್ತಿನ ಮದುವೆ ನಾಳೆಗಾಗುತ್ತೆ. ಅಯ್ಯೋ ದೇವ್ರೆ, ಏನ್ ಹತ್ತಗೊಂಡ ಯಪ್ಪ. ವಾಟ್ ಅ ಫ್ಯಾಮಿಲಿ. ತಲೆನ ಬಂದೋಗುತ್ತೆ ಮಜಾ ಮಾಡೋ ವರ್ಷ. ಗೈಸ್ ಆಲ್ ಫುಲ್ ಪ್ಯಾಕಪ್. ನಮ್ಮ ಅಪ್ಪ ನೋಡ ಫಾರಿನ್ಗೆ ಹೋಗೋ ತರ ರೆಡಿ ಆಗ್ಬಿಟ್ಟವ್ರೆ. ನಮ್ಮೂರ್ ಫಾರಿನ್ ಗಿಂತ ಹೆಚ್ಚು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಫಾರಿನ್ ಹೋದ್ರೆ ಇಷ್ಟು ಖುಷಿ ಆಗಲ್ಲ, ನಮ್ಮೂರ್ಗೆ ಹೋಗ್ಬೇಕಂತ ಖುಷಿ ಆಗುತ್ತೆ. ಓಕೆ ಗೈಸ್, ಈಗ ಫುಲ್ ಪ್ಯಾಕಪ್ ಆಗಿದೆ. ಹೊರಡೋದೊಂದೇ ಬಾಕಿ, ಎಲ್ಲ ಚೆಕ್ ಮಾಡ್ತಾರ. ಆಮೇಲೆ ಅಪ್ಪ ಏನ್ 2 ದಿನ 3 ದಿನ ಹೋಯ್ತಿವಿ. ಗ್ಯಾಸ್ ಆಫ್ ಮಾಡ್ದ, ಅದು ಏನು ಪವರ್ ಆಫ್ ಮಾಡ್ದ, ಅದ್ ತಗೊಂಡ, ಇದ್ ತಗೊಂಡ, ಖರ್ಚಿಗೆ ತಗೊಂಡ. ಆಮೇಲೆ ಏನ್ ಯಪ್ಪ ಮದ್ವೆ ಆದ್ರೆ ಹಿಂಗೆಲ್ಲ ಇರುತ್ತಾ ಯವ್ವೇ. ನಾನು ಲಾಸ್ಟ್ ಇನ್ಸ್ಟಾ 360 ಯೂಸ್ ಮಾಡಿದ್ದು ನಮ್ಮ ಹುಡುಗರು ಟ್ರಿಪ್ ಅಲ್ಲಿ ಅಷ್ಟೇ. ಇವಾಗ ತಗೊಂಡಿದ್ದೀನಿ, ಇರ್ಲಿ ಎಮರ್ಜೆನ್ಸಿಗೆ. ಯಾಕಂದ್ರೆ ಅಲ್ಲಿ ಒಳ್ಳೆ ನೇಚರ್ ಇದೆ ಅಂತೆ, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗುವ. ಎಲ್ಲ 1 2 3 4 5 ಯವ್ವೇ ಎಷ್ಟಿನಕಮ್ಮ. ಏನ್ ಪಾಪ ಇವತ್ತು ಡೇಟ್ ಹಾಕಿರೋ, ನಾಳೆ ಮದುವೆ ಕೇಳಿರ. ಉತ್ತರ ಕೊಡು. ಬೇರೆಲ್ಲ ಬೇರೆ ಕೊಟ್ಟಿರ ನಾಳೆದ. ಇವಳಿಗೆ ಮಾತ್ರ ಒಂದು ತೋರ್ಸಣ ಇವತ್ತು. ಏನ್ ಹೇಳ್ತೀರಾ ಇದಕ್ಕೆ ಮದುವರೆ? ಏನ್ ಉತ್ತರ ಕೊಡ್ತೀರಾ? ಕೊಡ್ರಿ. 2:30 ಹೇಳಿದ್ದೆ, 4:15 ಆಯ್ತು. ನನ್ನ ಮದುವೆಗೆ 2 ದಿನ ಮುಂಚೆ ಆದ್ರೆ 18ನೇ ತಾರೀಕು ಫಿಕ್ಸ್ ಮಾಡಿದ್ರೆ, ಅಲ್ಲ 18ನೇ ತಾರೀಕು ಫಿಕ್ಸ್ ಮಾಡ್ರೆ 16ನೇ ತಾರೀಕು ಅಂತ ಹೇಳ್ಬೇಕಂತೆ. ಸರಿ ಕಣಮ್ಮ. ಏನ್ ಇನ್ನೊಂದ್ಸರಿ ಹೇಳಿ. ನಮ್ಮ ಅಪ್ಪ ಗೋವಾಗ ಹೋಗ್ತಾರ ತರ ರೆಡಿ ಅವ್ರ. ಅಪ್ಪ ಅಮ್ಮ ಹಿಂಗೆ ಕಣಮ್ಮ ಎಲ್ಲಾರನ್ನು ಬೆಳೆಸ್ಕೊಳ್ಳೋದು. ನಾವ್ ಹೋಗ್ತಿರೋದು ನಮ್ಮ ಬ್ಯೂಟಿಫುಲ್ ಸಿಲ್ವರ್ ಕಾರಲ್ಲಿ. ಇದೇನ್ ಗುರು ಹಿಂಗಿಟ್ರು ನಮ್ಮಪ್ಪ. ಯಾಕಪ್ಪ ಇಲ್ಲಿಟ್ಟಿದ್ಯಾ? ವರ್ಷಕ್ಕೂ ಬರಲ್ಲ. ಏನ್ ಹೊಡಿಬೇಕು ಅನ್ಸರಿ ಒಂದ್ ಏಟ್ ಹೊಡ್ಬಿಡಪ್ಪ. ಹಿಂಗೆಲ್ಲ ಮಾಡ್ಬೇಡ. ಸೀಟ್ ಮೇಲೆ ನೀರ್ ಇಟ್ಬಿಟ್ಟು. ಕಾರು ಒಳಗಡೆ ಸಿಕ್ಕಾಪಟ್ಟೆ ಹಬೆ. A few moments later.
ಗೈಸ್ ಫೈನಲಿ ಹೊರಟಿದೀವಿ ನಮ್ಮ ಊರು ಹಾಸನಿಗೆ. ಇಲ್ಲಿಂದ ಮತ್ತೆ ನಾವು ಜರ್ನಿ ಮಾಡ್ಬೇಕಾಗಿರೋದು 3 ಅವರ್ ಜರ್ನಿ. 3 ಅವರ್ ಜರ್ನಿ ಮಾಡಾದ್ಮೇಲೆ ಹೋಗ್ಬೇಕು. ಆಮೇಲೆ ಇನ್ನೊಂದು, ಇಲ್ಲಿ ನಮ್ಮ ಕಾರು ಸ್ಟೇರಿಂಗು ಮೊನ್ನೆ ಓಡಿಸ್ತಿರೋ ಟೈಮಲ್ಲಿ ಹಿಂಗೆ ಇಟ್ಕೊಂಡಿದ್ದೆ, ಹಿಂಗೆ ಸಡನ್ ಹಿಂಗ್ ಪ್ರೆಷರ್ ಹಿಂಗ್ ಕೊಟ್ಬಿಟ್ಟೆ. ಹಿಂಗೆ ಪ್ರೆಷರ್ ಕೊಟ್ಟಿದ್ದೆ ಮತ್ತ ನಿಂದು ತಾಯಿ ಗುಣ ಎದುರಾಗಿದ್ದೆ ಗುರು. ನಮ್ ಕಾರಲ್ಲಿ ಏನೇ ಒಂದ್ ಡ್ಯಾಮೇಜ್ ನಾನ್ ಮಾಡಿದ್ರೆ ಎದುರೋಕೋತೀನಪ್ಪ. ಹಬ್ಬ ಮಾಡಿದ್ರೆ ಏನೋ ಓಕೆ, ಅಪ್ಪನ ಸುಮ್ಮನೆ ನಾನೇನಾರ ಮಾಡ್ಬಿಟ್ರೆ ಒಂಥರ ಭಯ. ಗೈಸ್ ಆರನ್ ಏನಂದ್ರೆ ಇಲ್ಲಿ ಪ್ರೆಷರ್ ಕೊಟ್ಬಿಟ್ಟು ಫುಲ್ ಅಮುಕ್ಬಿಟ್ಟಿದ್ದೆ. ನಾನು ಹಿಂಗ್ ಇಟ್ಕೊಳ್ಳೋದ್ ನಾನು ಹಿಂಗೆ ಇಲ್ಲಿ 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 ಅಲ್ಲಲ್ಲ ಹಂಗಲ್ಲ ಹಿಂಗೆ ಇಟ್ಕೊಂಡಿದ್ದೆ. ಸೊ ಫುಲ್ ಪ್ರೆಷರ್ ಕೊಟ್ಟಿದ್ದಷ್ಟೇ ಏನಾಯ್ತು, ಸೀದಾ ಹಿಂಗ್ ಒಳಗಡೆ ಅಮುಕ್ಬಿಟ್ಟೆ. ಸೊ ಅದು ಏನಂದ್ರೆ ಮಧ್ಯ ರೋಡ್ ಅಲ್ಲ, ಟ್ರಾಫಿಕ್ ಅಲ್ಲಿ ಗಾಡಿ ನಿಂತಿರೋ ಟೈಮಲ್ಲಿ ಹಿಂಗ್ ಅಂದ್ಬಿಟ್ಟು ಅದಾದ್ಮೇಲೆ ಒಳಗಡೆ ಹೋಗಿತ್ತು. ಒಳಗಡೆ ಹೋದಾದ್ಮೇಲೆ ಅಯ್ಯೋ ಒಳಗಡೆ ಹೋಯ್ತಲ್ಲ ಅಂತ ಹಿಂಗ್ ಇತ್ಕೊಂಡ್ ಮೇಲೆ ಎತ್ತಿದ್ರೆ ಕುಯ್ ಅಂತ ಹೊಡ್ಕತಾನೆ ಐತೆ ಆಯ್ತಲ್ಲ. ಒಂದ್ ನಿಮಿಷ ಆಫೇ ಆಗಿಲ್ಲ. ಅದಾದ್ಮೇಲೆ ಮತ್ತೆ ಒಂದ್ ತಟ್ ಅಂತ ಒಂದ್ ಬಿಟ್ಟೆ, ಸ್ಟೇರಿಂಗ್ ಒಂದ್ ತಟ್ ಅಂತ ಬಿಟ್ಟೆ. ಅವಾಗ ಒಂದ್ ಸ್ವಲ್ಪ ಕಮ್ಮಿ ಆಯ್ತು, ಸ್ಟಾಪ್ ಆಯ್ತು. ನೆನ್ನೆ ಆಗಿತ್ತು, ಇವಾಗ ಅಪ್ಪ ಸರಿ ಮಾಡಿದ್ದಾರೆ. ಗಿಲ್ಕಿ ಹೊಡಿತೇನೆ ನಮ್ಮ ಗಿಲ್ಕಿ. ಗೈಸ್ ನಾನು ಏರ್ ಟ್ರೀಟ್ಮೆಂಟ್ ತಗೋಬೇಕು ಗೈಸ್, ಬಿಕಾಸ್ ನೋಡಿದ್ರಲ್ಲ ನಮ್ಮ ಅಪ್ಪನ್ನ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಚೆಕ್ ಮಾಡಿಸ್ಬೇಕು ಎಲ್ಲಾದ್ರೂ ಒಂದ್ ಕಡೆ. ಅಂದ್ರೆ ನಾನು ಒಂದ್ಸಲಿ ಇಂಜೆಕ್ಷನ್ ತಗೊಂಡಿದ್ದೀನಿ, ಬಟ್ ಇನ್ನೂ ಒಂದ್ 2-3 ಕಡೆ ಮಾಡಿಸ್ಕೋಬೇಕಾಗುತ್ತೆ. ಗೈಸ್ 1.5 hour ಟ್ರಾವೆಲ್ ಮಾಡಿದ್ವಿ. ಇವಾಗ ನಮ್ಮ ಬಾಸ್ ಅವರ ಹೋಟೆಲ್ ಕಿಚನ್ ಹಳ್ಳಿ ಮನೇಲಿ ಒಂದು ಕಾಫಿ ಕುಡ್ಕೊಳ್ಳೋಣ ಅಂತ ಬಂದಿದೀವಿ. ಬರ್ರಿ 10 ನಿಮಿಷ ಟೈಮ್ ಅಷ್ಟೇ. ಯಾರ್ರಿ 10 ನಿಮಿಷ ಟೈಮ್, 10 ನಿಮಿಷ ಅಷ್ಟೇ. ಬರಲ್ಲ ಆಚೆಗೆ, ಬರಲ್ಲ ಮೇಡಮ್, ಬನ್ನಿ ಮೇಡಮ್. ನಮ್ಮದು ಒಂದು ಕಾಫಿ, ನಮ್ಮ ಅವ್ವಕಿಗೆ ವಡೆ. ಬರೀ ಇಂಥವತ್ತಿ ನಮ್ಮ ಚಂಗ್ಲು ಫುಡ್ಗಳೇ ತಿಂದು ಹಿಂಗೆ ಇರೋ. ಒಂದ್ ಸ್ವಲ್ಪ ಹೆಲ್ತಿ ಫುಡ್ ತಿನ್ನೋಣ. ಏನಿಲ್ಲ ನೋಡಿ, ಹೆಲ್ತಿ ಫುಡ್ ಕಾಫಿ ಅಲ್ಲ ನೋಡಿ, ಕಾಯ್ಕ ಕೂತ ನೀನ್ ಕೊಡ್ತೀಯ ತಿನ್ನಿಸ್ತೀಯ ಅಂದ್ಬಿಟ್ಟು ಯಾವನ ಬೇಕಿದೆಲ್ಲ ಆ ಕಡೆ ನೋಡಿ, ಇಲ್ಲಿ ಕಾಯ್ಕ ಕೂತ ನೀನ್ ತಿನ್ನಿಸ್ತೀಯ ಅಂದ್ಬಿಟ್ಟು ಕಾಫಿ ವಡೆ ಕುಡ್ದು ಆಯ್ತು. ಮತ್ತೆ ಹೊರಟಿದೀವಿ ಗೈಸ್. ಇವಾಗ ಇನ್ನೊಂದು 10 ನಿಮಿಷದಲ್ಲಿ ನಾವು ನಮ್ಮ ಊರಿಗೆ ರೀಚ್ ಆಗ್ತೀವಿ. ಟೈಮ್ ಈಸ್ 8:11 ಇರೋದು. ಅಂಡ್ ಇವಾಗ ಏನಂದ್ರೆ ನನ್ನ ಹತ್ರ ಒಂದಿಷ್ಟು ಪ್ರಾಣಿಗಳ ಐಟಮ್ ಇದೆ ಅಲ್ವಾ. ಸೊ ಅದಕ್ಕೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಯಾರ್ಯಾರಿದ್ರು ಎಲ್ರಿಗೂ ಸಡನ್ ಆಗಿ ಕೊಟ್ಬಿಟ್ಟು ಶಾಕಿಂಗ್ ಕೊಡೋಣ, ಪ್ರ್ಯಾಂಕ್ ಮಾಡೋಣ ಅಂತ ಇರೋದು. ಸೊ ನೋಡೋಣ, ಎಲ್ಲ ತಂದ್ಬಿಟ್ಟಿದೀನಿ. ಮೊಸಳೆ ನೋಡೋಣ, ಮತ್ತೆ ರಿಮೋಟ್ ಕಂಟ್ರೋಲ್ ಅವು ಎಲ್ಲ ತಗೊಬಂದಿದ್ದೀನಿ. ಎಕ್ಸಿಕ್ಯೂಟ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಒಂದು 15 minutes ಅಲ್ಲಿ ರೀಚ್ ಆಗ್ತೀವಿ. ಅಂಡ್ ಇವಾಗ ಏನಂದ್ರೆ ಫುಲ್ಲು ಒಂದ್ 3 hour ಜರ್ನಿ ಮಾಡಿರೋದಿಕ್ಕೆ ನಮ್ಮ ಅವ್ವಾಕಿ ಫುಲ್ ಸುಸ್ತಾಗ್ಬಿಟ್ಟಾಳ. ಔಟ್. ಏನ್ ಗೊತ್ತಾ, ತಿಂದು ಮಲ್ಗಿ ಇನ್ಮೇಲಿಂದ ಪ್ರತಿದಿನನೂ ಒಂದೊಂದ್ ರೌಂಡ್ ಟ್ರಿಪ್ ಹೋಗ್ಬಿಡ. ನೋಡಿ ಏನೇಂತೀಯ, ನಾನ್ ಮದ್ವೆ ಆದ್ಮೇಲೆ ಫುಲ್ ರೌಂಡಿಂಗ್ಸ್ ಗೈಸ್. ಇಲ್ಲಿಗೆ ಕಂಟ್ರಿ ಆ ಕಂಟ್ರಿ. ಬನ್ನಿ, ಇಲ್ಲಿ ಬ್ಯಾಗ್ ಅಲ್ಲಿ ಎಲ್ಲ ಐಟಮ್ಸ್ ಇದೆ. ಫಸ್ಟ್ ಜೋಬಲ್ ಹಾಕೋಣ. ಏನು ಒಂಚೂರು ಸೌಂಡೇ ಇಲ್ಲ ಅಪ್ರೂಪಕ್ಕೆ. ಇವಾಗ ಹೆಂಗಿದ್ರು ನಮ್ ದೊಡ್ಡಮ್ಮವ್ರು ಬಂದ್ವಿ, ಫೈನಲಿ ಊರಿಗೆ ಬಂದ್ವಿ. ಈಗ ಹೆಂಗಿದ್ರು ಒಳಗಡೆ ಇಡ್ತಾರೆ, ಹೋಗಿದ ತಕ್ಷಣ ಟಕ್ ಅಂತ ಹಿಂಗ್ ಕೈಗೆ ಹಿಂಗೆ ಇಟ್ಬಿಡೋದು ನಮ್ ದೊಡ್ಡಮ್ಮಗೆ. ಯಾರ್ರೀ ಅದು? ದೊಡ್ಡಮ್ಮ ಹಾಯ್. ಏನ್ ದೊಡ್ಡಪ್ಪ ಹಿಂಗ್ ಕೂತಿದ್ದಿಲ್ಲ ದೊಡ್ಡಪ್ಪ? ಅಯ್ಯ ತಗ, ನಿಂಗೊಂದು ಗಿಫ್ಟ್ ಕೊಟ್ಟಿದ್ದ. ತಗ ದೊಡ್ಡಪ್ಪ, ಇರ್ಲಿ ದೊಡ್ಡಪ್ಪ, ತಗ. ಎಲ್ಲಿ ದೊಡ್ಡಮ್ಮ? ಹೌದಾ ದೊಡ್ಡಮ್ಮ? ಗೈಸ್ ಆ ದೊಡ್ಡಮ್ಮನ ಹತ್ರಕ್ಕೆ ಹೋಗಾಯ್ತು. ಇವಾಗ ಈ ದೊಡ್ಡಮ್ಮನ ಹತ್ರಕ್ಕೆ ಹೋಗೋಣ ಬನ್ನಿ. ಅಯ್ಯೋ ಇಲ್ಲೇ ಇದೆಯಾ ಮರಿ? ನಾನ್ ಎಲ್ಲೋ ಇನ್ನು ಅಲ್ಲಿದೆ ಅನ್ಕೊಂಡ್ಬಿಟ್ಟಿದೆ. ದೊಡ್ಡಮ್ಮ 2 ಹಾಕಣೈತು ಓಡ್ತಾ. ದೊಡ್ಡಮ್ಮ 2 ಹಾಕಿ ಹುಡುಗಿಯರ್ಕ್ ಹೋಯ್ತಿರೋದಾ? ದೊಡ್ಡಮ್ಮ ಅದ್ಯಾಕ್ ದೊಡ್ಡಮ್ಮ ಹಿಂಗ್ ಓಡ್ತೈದ್ಯಾ? ಅದ್ಯಾಕ್ ದೊಡ್ಡಮ್ಮ ಹಿಂಗ್ ಓಡ್ತಾ ಇದ್ಯಾ ದೊಡ್ಡಮ್ಮ? ನನಗೂ ದೊಡ್ಡಮ್ಮಂಗೆ ಗೊತ್ತಾಯ್ತು ನಾನು ವಿಡಿಯೋ ಮಾಡ್ತೀನಿ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ನೋಡಿ ಹೆಂಗೆ ಇರೋ ಬರೀ 2 ಹಾಕಿ ಹೋಗ್ದಿ. ಯಾಕೆ ದೊಡ್ಡಮ್ಮ? ಏನ ನನ್ ತಂಗಿ ಪಾಪ ಸೋದೋಗ್ಬಿಟ್ಟಾಳೆ. ಇರನ್ ಯಾವ ಬಾರ್ಡ್ರಲ್ ಐತಂತ ಇದು
ಇದು ದುಬೈ ಪಕ್ಕ ಅಲ್ಲಿರೋದು. ಮತ್ತೆ ಎಲ್ಲಿರೋದು? ಏ ಇಲ್ಲಿ ದೊಡಪ್ಪ ಇದು ಗೊತ್ತಿಲ್ಲ. ಲೊಕೇಶನ್ ಹಾಕಿ ನೋಡ್ಬೇಕು. ಬಾರ್ಡರ್ ಐತಂತ. ಇಲ್ಲಿ ಚಂದ್ರಪಟ್ಟಣ ಪಕ್ಕದಲ್ಲಿ ಇರೋದು ಇರಾನು. ಅದ್ ಯಾಕೆ ದೊಡಪ್ಪ ಹಂಗಾಡ್ತಿ ಹಿಡ್ಕೋದನ ತಗೋದನ ತಗೋ ಅಲ್ಲಿ ನೋಡಿ ತಗೋ. ಏನ್ ದೊಡಪ್ಪ ಬಸ್ ಬಂದಿದ ತಕ್ಷಣ ಹಿಂಗ್ ಕೇಳ್ತಿಲ್ಲ. ಹೆಂಗ ಎಲ್ಲ ದೊಡ್ಡೋರ್ ತಾನೇ ಕೊಡ್ಬೇಕಾಗಿರೋದು. ನನ್ನ ಹತ್ರನೇ ಕೇಳ್ತಿದ್ಯಾ ನೀನು? ಕೊಡ 500 ರೂಪಾಯಿ ಕೊಡ 500 ರೂಪಾಯಿ. ನೀ ತಾನೇ ಕೊಡ್ಬೇಕಾಗಿರೋದು. ದೊಡಪ್ಪ ನಾನು ನೀನು ಜಿಮ್ಗೆ ಹೋಗೋಣ. ಜಿಮ್ಗೆ ಜಿಮ್ ದೊಡಪ್ಪ ಹಿಂಗೆ ಎತ್ತಣ ಹಿಂಗೆ ಇಟ್ಕೊಂಡು ಹಿಂಗೆ ಎತ್ತದ ಹಿಂಗೆ. ಈಗ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ಯಾ? ಹಾಕೋ ಬಂದ ಇಂಟರ್ನ್ಯಾಷನಲ್ ಟ್ರಿಪ್ ಬತ್ತೈತೆ. ಓ ಇನ್ನೇನು ಕಣ್ಣೆಲ್ಲ ಕೆಂಪಗಾಗಿ ಇಂಟರ್ನ್ಯಾಷನಲ್ ಟ್ರಿಪ್. ಏನ್ ಗೊತ್ತಾ ಗೈಸ್, ಅಷ್ಟು ಪ್ರೀತಿಯಿಂದ ಮುದ್ದು ಕೊಡ್ತಾರ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾನೆ ಇರ್ತಾರ. ಏನ್ ದೊಡಪ್ಪ ಏನ್ ಬೇಕು? ಕುಡಿಬಾರ್ದ ನೀನ? ನಾನು ಒಂದ್ ಕ್ವಾರ್ಟರ್ ತಂದಿದ್ದೆ. ನಿಜ ಕ್ವಾರ್ಟರ್ ತಂದಿದ್ದೆ. ಬೇಕಾ? ಕ್ವಾರ್ಟರ್ ತಂದಿದ್ದೀನಿ. ಬೇಕಾ? ಬ್ಯಾಡ್ವಾ ಕ್ವಾರ್ಟರ್? ನಿಜ ತಂದಿದ್ದೀನಿ. ಏನ್ ಮಾಡ್ತಿದ್ದೋಡಮ್ಮ ಬೆಳಗ್ಗೆಯಿಂದ? ಏನ್ ಮಾಡ್ತಿದ್ದೆ ಬೆಳಗ್ಗೆಯಿಂದ? ಅಯ್ಯೋ ದಡಮ. ಹಸುಗಳು ನೋಡಿ 1 2 3 4 5 6 7 8 ಎಲ್ಲ ನಮ್ಮವೇ ಗುರು. ಬಾ ನಾನು ಪಕ್ಕದ ಮನೆಯವ್ರದ್ದು ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲ ನಮ್ಮವೇ. ಇಲ್ಲಿ ನಮ್ಮ ದೊಡ್ಡಮ್ಮವ್ರದ್ದು. ಹೋಗಕ್ಕೆ ಭಯ ಎಲ್ಲಿ ಎದ್ದು ಅದು ಒದ್ದು ಬಿಡ್ತಾವ ಅನ್ನೋ ಭಯ ನನಗೆ. ಸುಮ್ಮನಿರು ಹೋಗ್ಬಿಡ್ತೀನಿ ನಾನು. ಒದಿಬೇಡ್ರಿ ನಿಮ್ದು ಅಮ್ಮ ಅಂತೀನಿ. ಏನಿದು? ನಾಟಿ ಕೋಳಿನಾ? ಓಹೋ ನೀನ್ ಮಾಡ್ದ? ಹಂಗ ನಿಮ್ಮ ಅಮ್ಮ ಮಾಡಿದ್ರ ತಿಂತೀನಿ. ನಾಟಿ ಕೋಳಿ ಸಾಂಬಾರು ಗೈಸ್ ಇವತ್ತು. ಆಂಟಿ ಚೆನ್ನಾಗಿದ್ದೀರಾ? ಇವಾಗ ಸುಡ್ಕೊಬತ್ತಿದ್ದೀರಾ? ಬನ್ನಿ ಕುಡೀರಿ ನೀವು. ಆರಾಮಾ ಗೈಸ್? ನಾನೇನಾದ್ರು ಊರಿಗೆ ಬಂದ್ರೆ ನೋಡಿ ಆರಾಮಾಗಿ ಸೇಮ್ ಆ ಕಡೆ ಒಂದ್ ರೌಂಡ್ ಹೋಗ್ಬೋದು. ಅಲ್ಲೊಬ್ರ ಹತ್ರ ಮಾತಾಡಿ, ಇಲ್ಲೊಬ್ರ ಹತ್ರ ಮಾತಾಡಿ, ಇಲ್ಲೊಬ್ರು ದೊಡ್ಡಪ್ಪ ಹತ್ರ ಮಾತಾಡಿ ಒಂದ್ ರೌಂಡ್ ಬಂದ್ಬಿಟ್ರೆ ಸಾಕು. ನಮ್ ದೊಡ್ಡಪ್ಪನೇ ನನಗೆ ಒಳ್ಳೆ ಕಂಟೆಂಟ್ ಕೊಡ್ತಿರುತ್ತೆ. ಎನಿ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇರ್ತಾರ. ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು ಊರಲ್ಲಿ ಪೀಸ್ಫುಲ್ ಆಗಿ. ದೊಡ್ಡಪ್ಪ ಅಲ್ಲಿ ಏನ್ ಹಳೆ ಟೌನ್ ಹುಡುಕ್ತಿದ್ಯಾ? ಅಲ್ಲಿ ಹಳೆ ಟೌನ್ ಹುಡುಕ್ತಿದ್ಯಾ? ದೊಡ್ಡಪ್ಪ ಅಲ್ಲಿ ನನ್ಗೆ ಗೊತ್ತ. ಈಗ ಅಲ್ಲಿ ಯಾವ ಪಿಗರ್ ಹುಡುಕ್ತಿದ್ದೆ? ಜೈಸಿಪ್ ಇತ್ತಲ್ಲ. ನಾನ್ ನಂಬಲ್ಲ. ಅಲ್ಲಿ ಯಾರೋ ನೋಡ್ತಾ ಇದ್ದೀನಿ. ಇಣಿಕ್ ನೋಡ್ತಿದ್ದೆ. ಗೈಸ್ ಫಸ್ಟ್ ಸ್ಲಿಪ್ಪರ್ನ ಒಳಕ್ ಹಾಕ್ಬೇಕು. ನಮ್ ದೊಡ್ಡಪ್ಪ ಬೆಳಗ್ಗೆ ಎದ್ದಿದ್ ಅದ್ ಯಾವ ಗೇಮ್ದಲ್ಲ ಹಾಕೊಂಡು ಹೊಲ್ದಾಗ ಕೊಂಡೋಗ್ಬಿಡುತ್ತೆ. ಆಮೇಲೆ ದೊಡ್ಡಪ್ಪ ಒಳಗಿಡ್ತೀನಿ. ದೊಡ್ಡಪ್ಪ ನನ್ನ ಹತ್ರ ಹಿಂಗೆ ಬಲಶಾಲಿ ಜಾಸ್ತಿ ಐತೆ. ಕುಂದರ್ ಮಾಡ್ತಾವ ಕಬಡ್ಡಿ ಆಡ್ತಾನ ಕೇಳಿ ನಿಮ್ಮಪ್ಪ. ಅವಾಗ ದೊಡ್ಡಪ್ಪ ಅವಾಗ ಅಲ್ಲಲ್ಲ ಕಬಡ್ಡಿ ನೀನು ಕಬಡ್ಡಿ ಆಡಕ್ ಹೋದಾಗ ತಗ್ ಬಿಸಾಕ್ತಿದಂತೆ. ಅಲ್ಲ ದೊಡ್ಡಪ್ಪ ನೀನು ಮತ್ತೆ ಅಪ್ಪ ಕಬಡ್ಡಿ ಆಡ್ತಾರ ಟೈಮಲ್ಲಿ ಅಪ್ಪ ನಿನ್ನ ತಗ್ ಬಿಸಾಕ್ತಿದಂತೆ. ನಾನು ಅಲ್ಲೇ ರೆಡಿ ಹಾಕಿದ್ದೆ. ತಮ್ಮ ಕಬಡ್ಡಿ ಆಡ್ದ ನಾನು ಉಗ್ರಲ್ಲೇ ತಳ್ತೀನಿ. ನೀನ ಹೋಗ್ಬಿಡ್ತೀಯ ಹಂಗೆ ನೋಡಿ. ಹಿಂಗಂದ್ರೆ ಸಾಕು ಹೋಗ್ಬಿಡ್ತೀಯ. ಮೊದ್ಲೇ ಟೈಟ್ ಆಗ್ಬಿಟ್ಟಿದ್ ದೊಡ್ಡಪ್ಪ. ಹಿಂಗಂದ್ರೆ ಸಾಕು ಹೊಂಟಾಯ್ತಿ. ಹಿಂಗಂದ್ರೆ ಹೊಂಟಾಯ್ತಿ ದೊಡ್ಡಪ್ಪ. ದೊಡ್ಡಪ್ಪ ಒಂದೇ ಒಂದು ದೊಡ್ಡಪ್ಪ ಅದು ಹೆಂಗ್ ಕಬಡ್ಡಿ. ಈಗ ಇರೋ ನಿಮಿಷ ಇದು ಲೈನು ಆಯ್ತಾ? ಬಾ ಅದ್ ಹೆಂಗೆ ನಾನು ಹೇಳ್ತಾ ಇರೋದು ಹೆಂಗ್ ಆಡೋದಂತ ಹೇಳ್ಕೊಡಾಯ್ತು. ಸುಮ್ನೆ ಒಂದ್ಸಲ ಹೇಳ್ಕೊಡು. ಮತ್ ಸುಮ್ನೆ ಹೇಳತ್ತ ನೀನು. ಸರಿ ಆಯ್ತು. ಇದು ಲೈನು ಬಾಯ್ಲಿ ಇದು ಲೈನು. ಓಕೆನಾ? ಸರಿ ಬಾ ಆ ಕಡೆಯಿಂದ ಬಾ. ಗೈಸ್ ನಮ್ ದೊಡ್ಡಪ್ಪ ಪೂರಿ ಕೊಟ್ರು. ಬಂದಿದ್ದಷ್ಟು ಇನ್ನೇನು ಊಟ ಮಾಡ್ಬೇಕಿತ್ತು. ಪೂರಿ ಕೊಟ್ಟಿದ್ದಾರೆ ತಿನ್ನಲಿ ಅಂತ. ನಾಳೆ ಕೊಡಿಸ್ತೀನಿ ಕ್ವಾರ್ಟ್ರು. ನಾಳೆ ಕೊಡಿಸ್ತೀನಿ ಕ್ವಾರ್ಟ್ರನ್ನ.
ಅಪ್ಪ ಅಪ್ಪನ ಬೈ ಕೇಳಿ ಏನಿಲ್ಲ, ನಾನು ದೊಡ್ಡಪ್ಪ ಸೀಕ್ರೆಟ್ ಆಗಿ ಮಾತಾಡ್ತಾ ಇದೀವಿ. ದೊಡ್ಡಪ್ಪ ಕುಡಿಯೋದ್ ಬಿಟ್ಬಿಟ್ಟ? ಹಾ, ದೊಡ್ಡಪ್ಪ ಕುಡಿಯೋದ್ ಬಿಟ್ಬಿಟ್ಟ? ಬಿಡ್ತಾ ಇಲ್ವಾ? ಮತ್ತೆ ಇಲ್ಲಿ ನೋಡ್ದಲ್ಲೇನು ಕೊಕೊಕೋಲನ? ಇದು ಕೊಕೊಕೋಲನ? ಅದು ಕೊಕೊಕೋಲ. ದೊಡ್ಡಮ್ಮ ಏನ್ ನಾನು ಬರ್ತಾ ಇದ್ದೀನಿ ಅಂತ ಪೂಜೆ ಮಾಡ್ತಿರೋದ? ಒಳ್ಳೇದಾಗ್ಲಿ, ಒಳ್ಳೆ ಹೆಣ್ ಸಿಗ್ಲಿ. ನೋಡಮ್ಮ, ನೀನ್ ಒಂದಿನ ಆದ್ರೂ ಮಾಡಿದ್ಯನಮ್ಮ? ನೀನ್ ಮಾಡಿದ್ಯಾನ? ಒಂದ್ ಒಳ್ಳೆ ಹೆಣ್ ಸಿಗ್ಲಿ ಅಂತ ಮಾಡಿದ್ಯಾನ? ಅವ್ನು ಎಲ್ಲೇ ಹೋದ ಅದೇ ಟಾಪಿಕ್ ಹೋಯ್ತಾನೆ, ಎಲ್ಲ ಹೆಣ್ ಸಿಗ್ಲಿ ಅದೇ ಗುಂಗಲ್ ಅವನೇ. ನನಗೆ ಈಗ ಅರ್ಥ ಆಯ್ತು. ಹಂಗೆ ಅಂದ್ರೆ ಅವ್ನ್ಗೆ ಹುಡುಗಿ ಐತಲ್ಲ ಅದಕ್ಕೆ. ಏಯ್ ಏಯ್ ಏನ್ರಿ ನೀವೆಲ್ಲ ಏನ್ ಮಾತಾಡ್ತಿದ್ರ? ಸಮಾಜಕ್ಕೆ ಏನು ಸಮಾಜಕ್ಕೆ ಏನು ಏನು ಏನ್ ಏನ್ ತೋರ್ಸಕ್ ಟ್ರೈ ಮಾಡ್ತಾ ಇದೀರಾ ನೀವು? ಅಂದ್ರೆ ಒಂದ್ ಹುಡುಗಿ ಬೇಕು ತೋರ್ಸಕ್ಕೆ ಟ್ರೈ ಮಾಡಿ. ಇಲ್ಲ, ನನ್ನ ತಂಗಿ ಯಾರನ್ನ ನೋಡ್ತಾಳ ಅವಳು ನಿನ್ ಕೈ ಹಿಂಗ ಅನ್ನು ಸಾಕು. ಚೆನ್ನಾಗ್ ಮಾತಾಡ್ತೀಯ ಕಣಯ್ಯ ನೀನು. ಅಯ್ಯೋ ಅವ್ರದಿರ್ಲಿ, ನಿನ್ ನೋಡ್ಕೊಳ್ಳೋ ರಾಜಿ ಮಾಡ್ದ. ಯಾಕೆ ಹೇಳ್ಬೇಕಾ ಶಶಿಗೆ? ನಾವ್ ಇವಳಿಗೆ ಬುಕ್ ಮಾಡ್ಸಿದ್ದಲ್ಲ, ಯಾವ್ರು ಹೋಗಿದ್ದೆ ಅವಾಗ ಏನಂತ ನಾನ್ ಇಷ್ಟ ಬಿಟ್ಟು ಎಲ್ಬತ್ತು ಈಗಿನ್ನವೇ ಎಲ್ಲನೂ ಗುಡ್ಸಿ ಎಲ್ಲ ತೊಳೆದಿದ್ದೀನಲ್ಲ ಅಂತ ಇದ್ದೀನಿ. ನಾನ್ ನಿನ್ ಕಡೆ ಮಾತಾಡ್ತದೆ. ದೊಡ್ಡಪ್ಪ ನೋಡ್ಬೇಕಿತ್ತು, ದೊಡ್ಡಪ್ಪ ಸಾಕದ. ಆಯ್ತು ಗೈಸ್, ಮಾಡಿದ್ರೆ ಇದನ್ನೆಲ್ಲ ಫುಲ್ ಮಾಡಾಯ್ತು. ಇವಾಗ ಇನ್ನೂ ಒಂದು ಬಾಕಿ ಐತೆ, ಅದನ್ನ ಮಾಡೈರಿ. ಅದು ನನ್ನ ತಂಗಿನ ಸಪೋರ್ಟ್ ತೊಗೊಂಡು ಮಾಡ್ಬೇಕಿದನ್ನ. ಈಗ ಮಾಡೈರಿ ಗೈಸ್. ಇವಾಗ ನಾನು ನನ್ನ ತಂಗಿ ಸಪೋರ್ಟ್ ತಗೋತಾ ಇದ್ದೀನಿ. ನನ್ನ ಹತ್ರ ಇನ್ನೂ ಒಂದು ಐಟಮ್ ಐತೆ. ಆ ಐಟಮ್ನ ತೊಗೊಂಡ್ಬಿಟ್ಟು ದೊಡ್ಡಮ್ಮ 4 ಜನಕ್ಕೂ ಎದುರಿಸ್ಬೇಕು. ಅದನ್ನ ಐಡಿಯಾ ಕೊಡಿವಾಗ. ಐಡಿಯಾ ಕೊಟ್ಟಿಲ್ಲ ಅಂದರೆ ಮಕ್ಕಿ ಹೊಡೆಯೋದು. ಗೈಸ್, ನಾನು ಎಂಥ ಕೆಲಸ ಮಾಡಿದ್ದೀನಿ ಅಂದರೆ, ಆ ರಿಮೋಟ್ ಕಂಟ್ರೋಲ್ ಬೆಕ್ಕುಲೆ ಏನಕ್ಕೆ ಎದುರಿಸ್ತೀನಿ ಯಪ್ಪ. ಆ ರಿಮೋಟ್ ಕಂಟ್ರೋಲು ಸ್ನೇಕ್ ಐತಲ್ಲ, ಸ್ನೇಕ್ ತಗೊಬಂದಿದ್ದೀನಿ, ಆ ರಿಮೋಟ್ ತಗೊಬಂದಿಲ್ಲ. ಬಹಳ ಚೆನ್ನಾಗಿದೆ, ಸೂಪರ್. ಈಗ ನಾನು ಬರೀ ಸ್ನೇಕ್ ಐತೆ, ಅದ್ರಲ್ಲಿ ಒಂದೇ ಇದು, ಅದ್ರಲ್ಲಿ ಮಾತ್ರ ಎದುರಿಸ್ಬೇಕು ಈಗ ನಾನು. ಗೈಸ್, ಇವಾಗ ಈ ಕುಕ್ಕರಲ್ಲಿ ಹಾಬಿಡ್ತೀನಿ. ಅದಾದಮೇಲೆ ಪ್ಲ್ಯಾನ್ ಮಾಡ್ತೀನಿ. ಇಲ್ಲ ಇದು ನೋಡಿ, ಗೈಸ್, ಈ ಚಂಬು ಒಳಗಡೆ ಆಗುತ್ತಂತ ನೋಡ್ತಾ ಇದ್ದೀನಿ. ಈ ಚಂಬು ಒಳಗಡೆ ಒಂದು ಸ್ವಲ್ಪ ಕಷ್ಟ ಅನ್ಸ್ಕೊತೀನಿ. ಆ ಕುಕ್ಕರ್ ನೋಡು ಸರ್, ಆಗುತ್ತೆ ನೋಡು. ತಪ್ಪಲಿ ಅಂತ ಕೊಟ್ಟು ಕಳ್ಸ್ರಪ್ಪ. ಗೈಸ್, ಇವಾಗ ಇನ್ನೊಬ್ರು ದೊಡ್ಡಮ್ಮಂಗೆ ಪ್ರ್ಯಾಂಕ್ ಮಾಡಕ್ ಹೋಗ್ತಿರೋದು. ಇವಳೆ ತಗೊಬಂದು ಸಣ್ಣ ತಗೊಂಬರ ದೊಡ್ಡ ತಂದಳ. 5 minutes later. ಅದಕ್ಕೆ ಇಷ್ಟ ನಾನು ಎದ್ರಿಲ್ಲ, ಇದನ್ನ ಎದ್ರಿಲ್ಲ ಮುಟ್ಟು ಸಲಿ ಮುಡ್ತೀನಿ. ಏನೇ ಅದ್ರ ಅಯ್ಯೋ, ಗೊತ್ತಾಗ್ಬಿಟ್ಟೈತೆ ಗುರು ನಮ್ ದೊಡ್ಡಮ್ಮಂಗೆ. ಗೈಸ್, ಇದು ನಮ್ ದೊಡ್ಡಪ್ಪನ ಮೇಲೆ ಬಿಡ್ತೀನಿ ನೋಡಿ. ಇವಾಗ ನೀನು ಸಾಮಾನ್ಯದವನಲ್ಲ ಕಣೋ. ದಡಮು ಕೊಡು ಮೊದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಈ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇದ್ದಾಗ ಏನ್ ಮಾಡೋಕ್ಕಾಗಲ್ಲ ಬಿಡಿ ಗೈಸ್. ಇದನ್ನೇ ಆ ಕಡೆ ಟ್ರೈ ಮಾಡ್ಬೇಕು ಇವಾಗ ನಾನು. ಅಯ್ಯೋ, ಬನ್ನಿ ನೋಡುವ. ನೋಡಮ್ಮ, ಸಾಂಬಾರ್ ಕೇಳ್ದಲ್ಲ, ದೊಡ್ಡ ಸಾರು ಎಷ್ಟು ಬೇಕಲ್ಲ ತಗೋದಮ್ಮ. ನಿನಗೆ ಅಂತ ಕೊಟ್ಟರು ಇಷ್ಟಿಷ್ಟು ದಪ್ಪವ್ರಲ್ಲಿ ಇಲ್ಲ ಇಲ್ವೇನೆ ಅನ್ನು ಒಳಗೆ
ಸಾಕೊಂಡು ಅಲ್ಲಕ್ಕನ ಇಲ್ಲ ನೋಡಿಲಿ ಪೂಜೆ ಬಿಸಿಲ್ ನೋಡಿ ಹೆಂಗೋಯ್ತಿ ಅಪ್ಪ. ಇದೇನ ಅನ್ನೋದು ಸೈಲೇಜು ಏನೋ ಗೊತ್ತಿಲ್ಲ ನನಗೆ. ಕಬ್ಬು ಸ್ಮೆಲ್ ಬರ್ತೈತಿ ಇದು, ಆದ್ರೆ ಇದು ಜೋಳ ಅಂತೆ. ಜೋಳದಲ್ಲೆಲ್ಲ ಕಟ್ ಮಾಡಿ ಈಗ ಇಟ್ಟಿರೋದು. ಒಟ್ಟ ಇದೇನೋ ಸೈಲೇಜ್ ಅಂತ ಹೇಳ್ತಾರಂತೆ. ಗೈಸ್ ನನ್ನ ತಂಗಿ ಇಲ್ಲೆಲ್ಲೋ ಇಟ್ಟಿದ್ದಾಳೆ ಗುರು, ಅಲ್ಲಿ ಇಟ್ಟಿದ್ದಾಳೆ ಗುರು. ಕಪ್ಪಗಿರ್ಬೇಕಿತ್ತು ಇದು ಹಾವು, ಇನ್ನೂ ಸಖತ್ತಾಗಿರ್ತಿತ್ತು. ಬಟ್ ಇರ್ಲಿ ಇನ್ನು. ಬಟ್ ಇದು ಸ್ಮೆಲ್ ಏನು ಸಖತ್ತಾಗಿ ಬರ್ತಿದೆ ಗೊತ್ತಾ, ಒಳ್ಳೆ ಕಬ್ಬು ಸ್ಮೆಲ್ ಬಂದಂಗೆ ಬರ್ತೈತೆ. ದೊಡ್ಡಪ್ಪ ಇದ್ರ ಬಗ್ಗೆ ಹೇಳ್ತೊಡಪ್ಪ, ಹಂಗೆ ಇದನ್ನ ಈ ಜೋಳ ಸಬ್ಬೆ ಕಟ್ ಮಾಡಿ ಮಿಷಿನಲ್ಲಿ ಸೈಲೇಜ್ ಮಾಡಿ ಬಾಯಿ ಕಟ್ ಹಾಕ್ತೀವಿ ಹಂಗೆ. ಆಮೇಲೆ ಒಂದು 15-20 ಅಯ್ಯೋ ಇದೇನದು? ಎದ್ರ ಕಂಡ ದೊಡ್ಡಪ್ಪ? ಅಲ್ಲ ನನಗೆ ಒಂದು ಖುಷಿ ಏನಂದ್ರೆ ನಮ್ ದೊಡ್ಡಪ್ಪ ಇಲ್ಲಿಂದನೇ ಕೈ ಆಗ್ತೈತೆ, ಇಲ್ಲ ಐತೆ ಇಲ್ಲಿಂದನೇ ಕೈ ಆಗ್ತೈತೆ ನನಗೆ. ದೊಡ್ಡಪ್ಪ ಎದ್ರಕಂಡ ಏನ್ ಗೊತ್ತಾ, ಹಾವು ತಗೊಬಂದಿದ್ದೀನಿ, ರಿಮೋಟ್ ತಂದಿಲ್ಲ ಕಣಮ್ಮ. ಇಲ್ಲ ಅಂದಿದ್ರೆ ಆರ್ಸ್ಬಿಡ್ತಿದ್ದೆ ಕಣಮ್ಮ ನಾನು. ಇದರದು ರಿಮೋಟ್ ಪೂಜೆ ಇರೋದು, ರಿಮೋಟ್ ಕಂಟ್ರೋಲ್ದು ತಂದಿಲ್ಲ ಅಷ್ಟೇ, ಮರ್ತೋಗ್ಬಿಟ್ಟೆ ನಾನು. ತಂದಿದ್ದಿದ್ರೆ ಆರಾಮ್ ಇರ್ತಿತ್ತು. ನಾವು ಇಲ್ಲಿ ಕೂತ್ಕೊಂಡು ಅಲ್ಲೇ ರಿಮೋಟ್ ಅನ್ಕೋದ್ರೆ ಅದು ಪಾಡ್ದಾಗ ಹೋಯ್ತಾ ಇರ್ತದೆ. ಅದೊಂದು ಮರ್ತೋಗ್ಬಿಟ್ಟೆ ಗೈಸ್. ಮಾಡಿದ್ರೆ ಇನ್ನು ಈಸಿ ಆಯ್ತು. ಗೈಸ್ ಹೆಂಗೋ ನೋಡಿದ್ರಲ್ಲ ಸ್ವಲ್ಪ ಆದ್ರೂ ಪ್ರಾಂಕ್ದು. ಇವಾಗ ಬನ್ನಿ ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರು ಅನ್ನ ತಿನ್ಬೇಡ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಇವಾಗ ಜಸ್ಟ್ ಊರಲ್ಲಿದ್ದೀನಿ ಆ್ಯಂಡ್ ನಾಳೆ ಎಲ್ಲಿಗೆ ಹೋಗ್ತಾ ಇದೀವಿ, ಅಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲ ಅಂತ ನಾಳೆ ನೆಕ್ಸ್ಟ್ ಬ್ಲಾಗ್ ಗೊತ್ತಾಗುತ್ತೆ. ಸೊ ಊರಿಗೆ ಬಂದು ಒಂದು ಸ್ವಲ್ಪ ನೆಮ್ಮದಿಯಿಂದ ಇದ್ದೀನಿ, ಪೀಸ್ಫುಲ್ ಆಗಿದೆ. ಈ ಥರ ಇರಬೇಕು ಬೆಂಗಳೂರಲ್ಲಿ. ಇವಾಗ ನಾವು ಗಾಡಿ ಸೌಂಡ್ ಅದು ಇದೆಲ್ಲ ಕೇಳಿ ಇವಾಗ ನೋಡಿ ಒಂದು ಸೆಕೆಂಡಿಗೆ ಬರೀ ಇಂಥವೇ ಕೇಳ್ತಿರ್ತಾರೆ. ಆ್ಯಂಡ್ ಒಂದು 2 ದಿನ ಇಲ್ಲಿರೋದು, ಆಮೇಲೆ ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಸೊ ಫೈನಲಿ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.